ಎಲ್ಲರಿಗೂ ಜೈ ಭೀಮ್ ಬಂಧುಗಳೇ. ಇವತ್ತು ನಾವು ಹೋರಾಟ ಹಮ್ಮಿಕೊಂಡಿದ್ವಿ. ಈ ಹೋರಾಟದ ಮುಖಾಂತರ ನಾವು ಮನವಿಗಳ ಆಲ್ರೆಡಿ ಕಳ್ಸಿದ್ವಿ. ಹೋರಾಟ ಯಶಸ್ವಿಯಾಗಿದೆ. ಆಮೇಲೆ ಇದು ನಮ್ಮ ಮನವಿಗೆ ನ್ಯಾಯ ಸಿಗುತ್ತೆ ಅಂತಂತೇಳಿ ನಾವು ಅಂದ್ಕೊಂಡಿದ್ದೀವಿ. ಈ ಒಂದು ನಮ್ಮ ಹೋರಾಟದ ಹಿನ್ನೆಲೆ ಏನಂತಂದರೆ, ಇಲ್ಲಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಒಬ್ಬ ಭೂ ದಾಖಲೆಗಳ ಉಪನಿರ್ದೇಶಕರಾದ ಸುಜಯ್ ಕುಮಾರ್ ಒಬ್ಬ ವ್ಯಕ್ತಿ ಇದ್ದಾನೆ. ಅದು ಸುಮಾರು ಅಂದರೆ 20 ರಿಂದ 30 ಕೋಟಿ ಬಂದು ಇಲ್ಲಿ ಜಾಗಕ್ಕೆ ಬಂದವನಂತೆ ದುಡ್ಡು ಲೂಟಿ ಮಾಡೋಕ್ಕೆ. ಆಮೇಲೆ ಎಲ್ಲನ ಮಾಡ್ಕೊಂಡು ಹೋಗಲಿ, ನಮಗೇನು ಇದಿಲ್ಲ. 4,000 ಫೈಲ್ಗಳನ್ನ ಪೆಂಡಿಂಗಲ್ಲಿ ಇಟ್ಕೊಂಡು ಕೂತ್ಕೊಂಡಿದ್ದಾನಂತೆ. ಆಮೇಲೆ ಇದಕ್ಕೆ ಹಿಂಬಾಲಕರಾಗಿ ನಮ್ಮ ಇಲ್ಲಿ ಶ್ರೀನಿವಾಸು ಮತ್ತು ಭಾನುಪ್ರಕಾಶ್ ಅಂತ ಇಬ್ಬರು ಅಧಿಕಾರಿಗಳಿದ್ದಾರೆ. ಅವ್ರಿಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಳೋಕ್ಕೆ ಅವ್ರೇನು ಮಾಡ್ತಾರೆ, ಯಾರು ದುಡ್ಡು ಕೊಡ್ತಾರೆ ಅವ್ರು ಡೀಲ್ ಮಾಡೋದಿಲ್ಲ ಅಂತ ಸುಮ್ಮನೆ ಆಗೋದು. ಆಮೇಲೆ ನೈಟು 11-12 ಗಂಟೆ ಮೇಲೆ ಮದ್ಯಪಾನ ಸೇವನೆ ಮಾಡಿಬಿಟ್ಟು ಎಲ್ಲರಿಗೂ ಫೋನಲ್ಲಿ ಮಾಡ್ತಾರೆ. ಅದು ನಮ್ಗೆ ಹೇಳಿರೋದು, ನಾವು ಅಧಿಕೃತವಾಗಿ ನಾವು ಕಣ್ಣಲ್ಲಿ ನೋಡಿಲ್ಲ. ನಾವು ಅದು ನೋಡಿದ್ಮೇಲೆ ಬೇರೆ ವಿಚಾರಗಳು ಬೇರೆದಾಗುತ್ತೆ. ಅಂಥ ಅಧಿಕಾರಿಗಳು ಅಲ್ಲಿ ಇರಬಾರ್ದು. ಯಾಕಂದರೆ ಅಂಥವ್ರನ್ನ ಎದ್ದು ಬೇರೆ ಕಡೆ ಹಾಕ್ಬಿಟ್ಟು ವ್ಯವಸ್ಥಿತವಾಗಿ ಇನ್ನೊಬ್ಬ ಅಧಿಕಾರಿಗಳನ್ನ ಹಾಕಬೇಕು. ಆಮೇಲೆ ನಾವು ಮಾಹಿತಿ ಹಾಕಿದ್ದೀವಿ. ಮಾಹಿತಿ ಕೊಡೋಕ್ಕೂ ಇನ್ನೂ ಯಾಕ್ರಿ ಕೊಡಬೇಕಂತ ಹೇಳ್ತಾರಂತೆ. ಅವ್ರು ಕೊಡೋಕೆ ಅವ್ರು ಯಾರು ಅಂತ ಹೇಳ್ತಾರಂತೆ. ಮಾಹಿತಿ ಕೇಳೋಕೆ ಗೌರ್ಮೆಂಟಿಂದ ನಾವು ಕೇಳ್ತಾ ಇದ್ವಿ, ಏನು ಮಾಹಿತಿ ಕೊಡಿ ಅಂತೀವಿ. ಈಗ ನಮ್ಮನ್ನು ನಾವು ಕೇಳೋಕ್ಕೂ ತಪ್ಪೇನ. ಕೆಲವು ಇವ್ರ ಹತ್ರ ಯಾರು ಬಲಿಟ್ರ್ ಇರ್ತಾರೋ ಅವ್ರ ಜೊತೆಲಿ ಡೀಲ್ ಹೋಗ್ತಾರೆ. ಆಮೇಲೆ ಅಪ್ಲಿಕೇಶನ್ ಯಾರಿದ್ದಾರೆ ಹುಡ್ಕೊಂಡು ಹೋಗ್ತಾನಂತೆ ಮನೆಗೆ ಬಿಲ್ಡರ್ಸ್ಗಳ ಜೊತೆಲಿ. ಬಿಲ್ಡರ್ಸ್ ಜೊತೆಗೆ ಹೋದರೆ ಇವ್ರ ಕೆಳಗಡೆನ ಅಧಿಕಾರಿಗಳು ಏನಾಗಬೇಕು, ಇವ್ರ ವಿಚಾರಕ್ಕೆ ಒಂದು 5 ರಿಂದ 6 ಜನ ಏಡಿಗಳು ಬರ್ಬೋದೇನೋ, ಸಹಾಯಕ ನಿರ್ದೇಶಕರು ಬರ್ತಾರೆ. ತಾಲೂಕು ಒಬ್ಬೊಬ್ಬ ಇರ್ತಾರೆ. ಟೋಟಲ್ ನಮ್ಮ ಬೆಂಗಳೂರು ನಗರ ಜಿಲ್ಲೆಗೆ 5 ತಾಲೂಕು ಬರ್ತಾರೆ. 5 ಜನಗಳು ಹಿಂಸೆ ಕೊಡ್ತಾ ಇರ್ತೀವಿ. ಆಮೇಲೆ ಯಾವ ತಿಂಗಳಿಗೆ ಈಗ ಒಂದು 3-4 ತಿಂಗಳಿಂದ ಇವ್ರು ಹೊಸದಾಗೆ ಬಂದಿರೋದು. ನಿಮ್ಮ ಮನುಷ್ಯ ಒಂದು 5-6 ತಿಂಗಳೇನು ಆಗಿರ್ಬೋದು. 3-4 ತಿಂಗಳಿಂದ ಭಾಳ ಇದು ಅಲ್ಲಿ ಗಬ್ಬೆದಾಗ್ಬಿಟ್ಟಿದೆ. ಆಮೇಲೆ ಸರಿಯಾಗಿ ಆಫೀಸಲ್ಲೇ ಕೂತ್ಕೊಳ್ಳಲ್ಲ. ಕಂದಾಯ ಇಲಾಖೆ ಒಳಪಡೋದು ಅದೊಂದು ಸಮಿತಿ ಇದೆ. ಇದು ಸರ್ವೆ ಡಿಪಾರ್ಟ್ಮೆಂಟ್ ಭೂ ದಾಖಲೆಗಳ ಸಹಾಯಕ ಇದು ಉಪನಿರ್ದೇಶಕರು ಸುಜಯ್ ಕುಮಾರ್ ಅಂತ ಹೇಳಿದ ಹೆಸರು. ಇದಕ್ಕೆ ಬೆನ್ನೆಲುಬಾಗಿ ಭಾನುಪ್ರಕಾಶ್ ಮತ್ತು ಶ್ರೀನಿವಾಸರು ಇವರು ಭಾಳ ಅವ್ಯವಹಾರಗಳು ಮಾಡ್ತಾರೆ. ಇಮ್ಮಿಡಿಯೇಟ್ಲಿ ಆ 3 ಜನ ಸಸ್ಪೆಂಡ್ ಮಾಡಬೇಕು. ಇಲ್ಲ 3 ಜನನ್ನು ವರ್ಗಾವಣೆ ಮಾಡಿ ಒಳ್ಳೆ ಅಧಿಕಾರಿಗಳನ್ನೆಲ್ಲ ಹಾಕಿ ಎಲ್ಲ ಬಡವ್ರಿಗೂ ಸೇವೆ ಆಗಲಿ. ಈಗಾಗಲೇ ಸೈಟ್ಗಳು ಅದನ್ನು ನಿಲ್ಲಿಸ್ಬಿಟ್ಟವ್ರೆ, ಖಾತೆಗಳು ಮಾಡೋದು ನಿಲ್ಲಿಸ್ಬಿಟ್ಟಾರೆ. ಆಮೇಲೆ ಕೋಡಿಗಳು ಮಾಡೋದು ನಿಲ್ಲಿಸ್ಬಿಟ್ಟವ್ರೆ. ಈಗ ಏನಾದ್ರು ಬೆಂಗಳೂರು ನಗರ ಜಿಲ್ಲೆ 1 ಎಕರೆ ಕೋಡಿ ಮಾಡಿದ್ರೆ 40 ರಿಂದ 50 ಲಕ್ಷ ದುಡ್ಡು ಕೊಡಬೇಕು. ಎಲ್ಲಿಂದ ದಾಮಂದು ಕೊಡ್ತಾರೆ ಇವರು? ಕೇಳಕ್ಕೆ ಹೋದರೆ ನಿಮ್ಮ ಕೋಡಿ ಅಂತ ಸುಮ್ಮನೆ ಬರ್ತಂತೆ. ಈಗ ನಿಮಗೇನೋ ಗ್ರಾಂಟ್ ಆಗಿದ್ರೆ ಸರ್ಕಾರಿ ಜಮೀನು ಲೂಟಿ ಮಾಡಕ್ಕೆ ಕೊಡ್ತಾರೆ. ಅದನ್ನು ಇವರೇ ಹೇಳೋದು. ಯಾರೇ ತಪ್ಪು ಮಾಡಿದ್ರು ನಾವು ತಪ್ಪು ಮಾಡಿಸೋರು ಇವರೇನು. ಅದರಿಂದ ಇಂದು ಅಧಿಕಾರಿಗಳು ಇರಬಾರ್ದು. ಈ ದಲಿತ ಧೋರಣೆಗಳನ್ನ ಮಾಡೋದನ್ನ ನಾವು ಖಂಡಿಸ್ತೀವಿ. ಇನ್ನು ನಮ್ಗೆ 3-4 ದಿನದೊಳಗಡೆ ನನ್ನ ನ್ಯಾಯ ಸಿಗಲಿಲ್ಲ. ಬರೋ ತಿಂಗಳ 4-5ನೇ ತಾರೀಕು ಒಳಗಡೆ ಇನ್ನೊಂದು ಬೃಹತ್ ತಮಟೆ ಚಳವಳಿ ಮಾಡಿ ಅವ್ರ ನೇತಾಂಗಣಿ ಮಾಡಿಸ್ತೀವಿ ಅಂತ ಹೇಳ್ತಾ ನನ್ನ ಮಾತು ವಿರಾಮ ಹೇಳ್ತೀನಿ. ಜೈ ಭೀಮ್, ಜೈ ಭಾರತ್, ಜೈ ಅಮ್ಮ.